ಮನೆ ಕನ್ನ ಕಳವು ಮಾಡುತ್ತಿದ್ದ ಕುಖ್ಯಾತ ಕಳ್ಳನನ್ನ ಬಂಧಿಸುವಲ್ಲಿ ಕೆಆರ್ಪುರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆಆರ್ಪುರದ ನಿಸರ್ಗ ಲೇಔಟ್ನ ಮೃಣಯ್ ಸಿನ್ಹಾ ಅವರು ಕಳೆದ ಅಕ್ಟೋಬರ್ 19ರಂದು ಸಂಜೆ ಮನೆಗೆ ಬೀಗವನ್ನು ಹಾಕಿಕೊಂಡು ಕುಟುಂಬ ಸಮೇತ ಮಾಲ್ವೊಂದಕ್ಕೆ ಹೋಗಿ ರಾತ್ರಿ 11:30 ಗಂಟೆಗೆ ವಾಪಸ್ ಮನೆಗೆ ಬಂದು ನೋಡಿದಾಗ ಮನೆಯ ಹಿಂಬಾಗಿಲು ಬೀಗ ಮುರಿದು ಕೊಠಡಿಯ ಬೀರುವಿನಲ್ಲಿಟ್ಟಿದ್ದ ಚಿನ್ನಾಭರಣ ಹಾಗೂ ನಗದನ್ನ ಕಳವು ಮಾಡಿಕೊಂಡು ಹೋಗಿರುವುದನ್ನ ತಿಳಿದು ಕೂಡಲೇ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಮನೆಗಳುವಿನ ದೂರನ್ನ ನೀಡುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ರಾಮಮೂರ್ತಿ ಅವರು ಮನೆಗಳವು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಯ ಬಂಧನಕ್ಕೆ ವಿಶೇಷ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡು ಖಚಿತ ಮಾಹಿತಿಯನ್ನು ಆಧರಿಸಿ ಕೆಜಿಹಳ್ಳಿಯ ಪಿಳ್ಳನ ಗಾರ್ಡನ್ ಬಳಿ 35 ವರ್ಷದ ಇಸ್ರಾರ್ ಅಹಮದ್ ಎಂಬ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ನಗರದ ವಿವಿಧ ಕಡೆಗಳಲ್ಲಿ ಕನ್ನಕಳವು ಮಾಡಿರುವುದನ್ನು ಬಾಯ್ಬಿಡುತ್ತಾರೆ. ಆರೋಪಿಯನ್ನ ಸುದೀರ್ಘವಾಗಿ ವಿಚಾರಣೆಗೊಳಪಡಿಸಿದಾಗ ಕಳವು ಮಾಡಿದ ಚಿನ್ನಾಭರಣ ಮತ್ತು ಬೆಳ್ಳಿಯ ವಸ್ತುಗಳನ್ನು ಶಿವಾಜಿನಗರ, ಕೆಜಿಹಳ್ಳಿ, ಎಚ್ಬಿಆರ್ ಲೇಔಟ್ ಮತ್ತು ಡಿಜೆ ಹಳ್ಳಿಯಲ್ಲಿರುವ ಕೆಲವು ಜ್ಯುವೆಲ್ಲರಿ ಅಂಗಡಿಗಳಲ್ಲಿ ಮಾರಾಟ ಮಾಡಿರುವುದಾಗಿ ಮಾಹಿತಿ ನೀಡುತ್ತಾನೆ. ಆರೋಪಿ ನೀಡಿದ ಮಾಹಿತಿಯ ಮೇರೆಗೆ 70 ಲಕ್ಷ ರೂಪಾಯಿ ಮೌಲ್ಯದ 504 ಗ್ರಾಂ ಚಿನ್ನಾಭರಣ, 1 ಕೆಜಿ 460 ಗ್ರಾಂ ಬೆಳ್ಳಿಯ ವಸ್ತುಗಳು ಮತ್ತು 34,000 ರೂಪಾಯಿ ನಗದನ್ನ ಕೆಆರ್ಪುರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೆಆರ್ಪುರಂ ವ್ಯಾಪ್ತಿಯಲ್ಲಿ ವೈಟ್ ಫೀಲ್ಡ್ ಡಿವಿಷನ್ ಅಲ್ಲಿ ಒಂದು HBT ಡಿಟೆಕ್ಟ್ ಆಗಿದೆ. ಈ ಪರ್ಟಿಕ್ಯುಲರ್ HBT ಅಲ್ಲಿ ಒಬ್ಬ ಆರೋಪಿ ಮೇಲೆ 4 ಕೇಸ್ ಇದೆ. ಶಿವಾಜಿನಗರ್, ಉಪ್ಪಾರ್ಪೇಟ್, ವಿವೇಕ್ ನಗರ್ ಮತ್ತೆ RT ನಗರ್ ಅಲ್ಲಿ ಈ 4 ಕಡೆ ಹೌಸ್ ಥೆಫ್ಟ್ ಕೇಸಸ್ ರಿಜಿಸ್ಟರ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಆರೋಪಿಗೆ ಹಿಡಿದ ಮೇಲೆ 17 ಕೇಸಸ್ ಡಿಟೆಕ್ಟ್ ಆಗಿದೆ ಕೆಆರ್ಪುರಂ ಮತ್ತು ರಾಮಮೂರ್ತಿ ನಗರ್ ವ್ಯಾಪ್ತಿಯಲ್ಲಿ. ಇನ್ನೂ ಕೆಲವು ರಿಕವರಿ ಬಾಕಿ ಇದೆ. ಆದರೆ ಯಾಕೆಂದ್ರೆ ಇದು ಕಳೆದ 1.5 ವರ್ಷದಿಂದ ಅವರು ಆಪರೇಟ್ ಮಾಡ್ತಾ ಇದ್ರು. ಸದ್ಯಕ್ಕೆ ಅವ್ರ ಕಡೆಯಿಂದ ಏನೇನು ರಿಕವರಿ ಇದೆ ಅದು ಅಂದಾಜು 1/2 ಕೆಜಿ ಗೋಲ್ಡ್, ಅಂದಾಜು 1.5 ಕೆಜಿ ಸಿಲ್ವರ್ ಮತ್ತೆ ಕ್ಯಾಶ್ ಎಲ್ಲ ಸೇರಿ 70 lakhs ರಿಕವರಿ ಮಾಡಿದರು. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಕೆ ಪರಶುರಾಮ್ ಅವರ ನಿರ್ದೇಶನದಂತೆ ವೈಟ್ಫೀಲ್ಡ್ ಉಪವಿಭಾಗದ ಎಸಿಪಿ ರೀನಾ ಸುವರ್ಣ ಅವರ ಮಾರ್ಗದರ್ಶನದಲ್ಲಿ ಕೆಆರ್ಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಪಿಎಸ್ಐ ಪ್ರದೀಪ್ ಗೌಡ, ಸಿಬ್ಬಂದಿಗಳಾದ ಧನಂಜಯ್, ವೆಂಕಟೇಶ್, ಕುಮಾರ್, ಪ್ರದೀಪ್, ಗುರುರಾಜ್, ಮಂಜುಳಾ ಅವರುಗಳ ತಂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.